ಸರ್ ಹಿಂಗೆ 5 ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ, ಬೋರ್ವೆಲ್ ಹಾಕ್ಕೊಡೋಕ್ಕಾಗಲಿಲ್ಲ ಬಿ ಜೆ ಪಿ ಅವ್ರಿಗೆ ಅಂತೇಳಿ. ತಮ್ಮ ನಾನಿದ್ದೀನಿ ಅಂತ ಹೇಳ್ಬಿಟ್ಟು 1-2 ತಿಂಗಳಲ್ಲಿ ಬೋರ್ವೆಲ್ ಸ್ಯಾಂಕ್ಷನ್ ಆಯಿತು ನನಗೆ. ಒಳ್ಳೆ ನೀರು ಬಂತು. ಇವಾಗ ಅದರಿಂದ ಬೆಳೆದು ಮಾರ್ಕೆಟ್ಗೆ ಹೋಗಿ ದಿನಕ್ಕೆ 3-4 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀನಿ. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಥರ ಬಂದವರು ನಮ್ಮ MLA ಸಾಹೇಬರು. 36 ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಚಾಪೆ ಮೇಲೆ ಕೂರಿಸಿ ಅವರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ. ಇಂಥ MLA ಸಾಹೇಬರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ನಮ್ಮ MLA ಸಾಹೇಬರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನು ಮಾಡಿದ್ದಾರೆ ಅಂತಲ್ಲ, ಇಲ್ಲಿ ಬಂದು ನೋಡಲಿ. ನಮ್ಮೂರಿಗೆ ನಮ್ಮ ಶಾಸಕರು ಅಂತ MLA ಸಾಹೇಬರು ಒಂದ್ಸಲಿ ನಮ್ಮೂರಿಗೆ ಭೇಟಿ ಕೊಟ್ಟಿದ್ರು. ಅವಾಗ ಇದು ನಾನು ಚಿಕ್ಕ ಹುಡುಗ 20 ವರ್ಷದ ಹಿಂದೆ ಹಾಕಿರೋ ರೋಡ್ ಇದು. ಬರೀ ಗುಣಿಗಳು ಬೈಕಲ್ಲಿ ಓಡಾಡಿದ್ರೆ ಮಳೆ ಬಂದರೆ ಬಿದ್ದು ಎದ್ದು ಹೋಗ್ತಾ ಇದ್ವಿ ಮನೆಗೆ. ಅಂಥ ಸಿಚುವೇಶನ್ ಇತ್ತು ನಮ್ಮೂರಿಗೆ. ಬಟ್ ಒಂದ್ಸಲಿ ನಮ್ಮೂರಿಗೆ ನಮ್ಮ MLA ಸಾಹೇಬರು ಬಂದಿದ್ರು. ಅವತ್ತು ನಾವು ಮನವಿ ಮಾಡ್ಕೊಂಡ್ವಿ, ಸರ್ ಹಿಂಗೆ ನಮ್ಮೂರು ರೋಡ್ ಸರಿ ಇಲ್ಲ, ದಯವಿಟ್ಟು ರೋಡ್ ಹಾಕ್ಕೊಡಿ ಅಂತ. ಅವಾಗ ನಮ್ಮ MLA ಸಾಹೇಬರು ಒಂದೇ ಮಾತು ಕೊಟ್ಟರು, ನಾನಿದ್ದೀನಿ ತಮ್ಮ, ಹಾಕ್ಕೊಡ್ತೀನಿ ಅಂತ. ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ರು. ಇವಾಗ ನೋಡಿ, ಇದೇ CC ರಸ್ತೆ ಹೆಂಗೈತೆ, ಹಿಂಗೆ ಮಾಡಿಕೊಟ್ಟಿದ್ದಾರೆ. ಇವಾಗ ಇನ್ನೊಂದು ವಾರದಲ್ಲಿ ಯರ್ನಾಗಿನಹಳ್ಳಿ ಗುದ್ದಲಿ ಪೂಜೆ ಮಾಡ್ತಾರೆ ನಮ್ಮ ಸಾಹೇಬರು. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲದು ಅಂತ ದೇವ್ರಿದ್ದಂಗೆ ನಮಗೆ ನಮ್ಮ MLA ಸಾಹೇಬರು. ಒಂದು 5 ವರ್ಷ ಸುತ್ತಾಡಿದ್ದೀನಿ BJP ಅವ್ರ ಹಿಂದೆ ಒಂದು ಬೋರ್ವೆಲ್ಗೋಸ್ಕರ. ಬಟ್ ನಮ್ಮ ಸಾಹೇಬರು ಬಂದಮೇಲೆ ಅವ್ರಿಗೆ ಒಂದೇ ಒಂದು ಮಾತು ಮನವಿ ಮಾಡಿದ್ರಿ, ಸರ್ ಹಿಂಗೆ 5 ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ, ಒಂದು ಬೋರ್ವೆಲ್ ಹಾಕ್ಕೊಡೋಕ್ಕಾಗಲಿಲ್ಲ BJP ಅವ್ರಿಗೆ ಅಂತೇಳಿ. ತಮ್ಮ ನಾನಿದ್ದೀನಿ ಅಂತ ಹೇಳ್ಬಿಟ್ಟು 1-2 ತಿಂಗಳಲ್ಲಿ ಬೋರ್ವೆಲ್ ಸ್ಯಾಂಕ್ಷನ್ ಆಯಿತು ನನಗೆ. ಒಳ್ಳೆ ನೀರು ಬಂತು. ಇವಾಗ ಅದರಿಂದ ಬೆಳೆದು ಮಾರ್ಕೆಟ್ಗೆ ಹೋಗಿ ದಿನಕ್ಕೆ 3-4 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀನಿ. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಥರ ಬಂದವರು ನಮ್ಗೆ MLA ಸಾಹೇಬರು. ಅವ್ರ ಜೊತೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಅವ್ರಿಗೆ. ಯಾವತ್ತೂ ನಮ್ಮ ಸಪೋರ್ಟ್ ಅವ್ರಿಗಿದೆ. ಇದೇ ನಾಸಿಮ್ನಹಳ್ಳಿ ಕಾಂಪೌಂಡು ವಿಷಯಕ್ಕೆ ಬಂದರೆ, ಸ್ಕೂಲ್ ಕಾಂಪೌಂಡ್ ವಿಷಯಕ್ಕೆ ಈ ಹುಡುಗರೆಲ್ಲ ಹೋಗ್ಬಿಟ್ಟು ಅಲ್ಲಿ ಅದೇನು ಪಾಂಪರಕ್ಕೋ ಅದು ಇದು ಹಾಕೋ ಉಗಿದು ಎಲ್ಲ ಗಲೀಜು ಮಾಡ್ತಾಯಿದ್ರು. ಅದಕ್ಕೆ ಒಂದು ಮನವಿ ಮಾಡಿದ್ವಿ ಅವ್ರಿಗೆ, ಅಣ್ಣ ಹಿಂಗೆ ಆಗೋಗೈತೆ ಅಂತ. ಅವರು ಒಂದೇ ವಾರದಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ರು, ಕಾಂಪೌಂಡು ರೆಡಿ ಆಗೈತೆ. ಮತ್ತು ಅದೇ ನಾಸಿಮ್ನಹಳ್ಳಿಯಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಪೆನ್ಷನ್ ಇಲ್ಲ, ಎಲ್ಲರಿಗೂ 36 ಅಧಿಕಾರಿಗಳನ್ನ ಕರ್ಕೊಬಂದು ಚಾಪೆ ಮೇಲೆ ಕೂರಿಸಿ ಅವ್ರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ. ಇಂಥ MLA ಸಾಹೇಬರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ದೇವ್ರಂಥ MLA. ಹೇಳ್ತಾರೆ ಕೆಲವರು, ಸುಮ್ಮನೆ ಮಾತಿಗೆ ಬೊಗಳೆ ಬಿಡ್ತಾರೆ, ಅದು ಇದು ಅಂತ ಹೇಳ್ತಾರೆ. ಬಂದಿಲ್ಲ ಕಣ್ಣು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಎಲ್ಲ ಅವ್ರಿಗೆ ಹೇಳೋದು ಒಂದೇ ಮಾತೇನೇನೋ, ಬಂದು ಕಣ್ಣು ಬಿಟ್ಟು ನೋಡ್ರಿ ಇಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಏನಾಗಲ್ಲ, ಬಂದು ನೋಡಬೇಕು, ಕಣ್ಣು ಬಿಟ್ಟು ನೋಡಬೇಕು. ನಮ್ಮ MLA ಸಾಹೇಬ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನು ಮಾಡಿದ್ದಾರೆ ಅಂತಲ್ಲ, ಇಲ್ಲಿ ಬಂದು ನೋಡಲಿ. ಈ ನಮ್ಮೂರಿಗೆ 5 ಬೋರ್ವೆಲ್ ಸ್ಯಾಂಕ್ಷನ್ ಆಗೈತೆ ನಮ್ಮ MLA ಸಾಹೇಬರು ಬಂದಮೇಲೆ. ಇದೇ ಥರ ಕೆಲಸ ಮಾಡಲಿ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಮನವಿ ಮಾಡ್ಕೊತೀನಿ ನಾನು.